ನಾನು ನನ್ನ ವರ್ಡ್ ಪ್ರೆಸ್ ಬ್ಲಾಗ್ ಇಂದ ಮಲ್ಟಿಪಲ್ ಸ್ಟ್ರೀಮ್ ಅನ್ನ ಯೂಸ್ ಮಾಡಿಕೊಂಡು ತಿಂಗಳಿಗೆ ಎಷ್ಟೋ ದುಡ್ಡನ್ನ ಅರ್ನ್ ಮಾಡ್ತೀನಿ. ಸೊ ಯಾವ್ಯಾವ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀನಿ ಅಂದ್ರೆ ಮಲ್ಟಿಪಲ್ ಸ್ಟ್ರೀಮ್ಸ್ ಅಂತ ಹೇಳಿದ್ರೆ, ಸೊ ಆ ಸ್ಟ್ರೀಮ್ಸ್ ಯಾವ್ದಾವ್ದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದ್ರೆ ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಇಂದ ನಾವು ಯಾವ್ಯಾವ ರೀತಿಯಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಬರೋದು ಏನಂತಂದ್ರೆ ಗೂಗಲ್ ಆಡ್ಸನ್ಸ್. ಸೊ ಇದು ಎಲ್ಲರಿಗೂ ಗೊತ್ತಿರೋ ಅಂತದ್ದೇ. ನಿಮ್ಮ ಬ್ಲಾಗಿಂಗ್ ಗೆ ಅಥವಾ ನಿಮ್ಮ ಬ್ಲಾಗ್ ಗೆ ಟ್ರಾಫಿಕ್ ಬಂದಾದ್ಮೇಲೆ ನೀವು ನಿಮ್ಮ ಒಂದು ವಿಸಿಟರ್ಸ್ ಗೆ ಆಡ್ಸ್ ಅನ್ನ ಶೋ ಮಾಡ್ಬಿಟ್ಟು ಏನಾಗುತ್ತೆ, ಅದರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಇನ್ಕಮ್ ಯಾವ ರೀತಿ ಅಂತಂದ್ರೆ ಕ್ಲಿಕ್ಸ್ ಮತ್ತೆ ಇಂಪ್ರೆಷನ್ಸ್ ಮೂಲಕ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಇದರಲ್ಲಿ ಹೈ ಸಿಪಿಸಿ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಬ್ಲಾಗ್ ಅನ್ನ ಸ್ಪೀಡ್ ಅಲ್ಲಿ ನೀವು ರೆಡಿ ಮಾಡಬೇಕಾಗುತ್ತೆ ಮತ್ತು ಆಡ್ ಪ್ಲೇಸ್ಮೆಂಟ್ಸ್ ಗಳು ಸ್ಮಾರ್ಟ್ ಆಗಿ ಇರಬೇಕಾಗುತ್ತೆ. ಇದರಿಂದ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ಇದರಲ್ಲಿ ನಿಮ್ಮ ಒಂದು ರಿಲೇಟೆಡ್ ಇರುವಂತ ಅಂದ್ರೆ ನಿಮ್ಮ ನೀಚ್ ಅಲ್ಲಿ ರಿಲೇಟೆಡ್ ಇರುವಂತಹ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡಬಹುದು, ರೆಕಮೆಂಡ್ ಮಾಡಬಹುದು. ಇದರಿಂದ ನೀವು ರೆಕಮೆಂಡ್ ಮಾಡಿರುವಂತಹ ಒಂದು ಕ್ಲಿಕ್ ಮುಖಾಂತರ ಯಾರಾದ್ರೂ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ನಿಮಗೆ ಕಮಿಷನ್ ಬರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಹೋಸ್ಟಿಂಗ್ ಆಗಿರ್ಬೋದು, ವರ್ಡ್ ಪ್ರೆಸ್ ಥೀಮ್ಸ್, ಪ್ಲಗಿನ್ಸ್ ಅಥವಾ ಅಮೆಜಾನ್ ಪ್ರಾಡಕ್ಟ್ಸ್. ಸೊ ಇದರಲ್ಲಿ ಅಮೆಜಾನ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಪ್ರಾಡಕ್ಟ್ಸ್ ಅನ್ನ ಹಾಕೋಬಹುದು. ಇದರಲ್ಲಿ ನೀವೇನಂತಂದ್ರೆ ಪ್ರಾಡಕ್ಟ್ ರಿವ್ಯೂ ಮತ್ತೆ ಕಂಪ್ಯಾರಿಸನ್ ಪೋಸ್ಟ್ ಗಳನ್ನ ನೀವು ಹಾಕಬಹುದು. ಮೂರನೇದು ಬಂದ್ಬಿಟ್ಟು ಸೆಲ್ಲಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್. ನೀವು ಇ ಬುಕ್ಸ್ ಗಳಾಗಿರ್ಬೋದು, ಟೆಂಪ್ಲೇಟ್ಸ್ ಗಳಾಗಿರ್ಬೋದು, ಆಡಿಯೋ ಬುಕ್ಸ್ ಗಳಾಗಿರ್ಬೋದು, ಕೋರ್ಸಸ್, ಎಐ ಬಂಡಲ್ಸ್, ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಏನಂತಂದ್ರೆ ಒಂದ್ಸಾರಿ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಸಾಕು, ಇದನ್ನ ಇನ್ಫಿನಿಟಿ ಟೈಮ್ ಅಂತಂದ್ರೆ ಮಲ್ಟಿಪಲ್ ಟೈಮ್ ಅಲ್ಲಿ ಸೇಲ್ ಮಾಡಬಹುದು. ಒಂದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ಪ್ರಾಡಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಸಾಕು, ಸೇಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾಲ್ಕನೇದು ಸ್ಪಾನ್ಸರ್ಡ್ ಪೋಸ್ಟ್ಸ್. ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಪೇ ಮಾಡ್ತಾರೆ. ಸೊ ನಿಮ್ಮ ಬ್ಲಾಗ್ ಅಥಾರಿಟಿ ಅನ್ನೋದು ಬಿಲ್ಡ್ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಏನಂತಂದ್ರೆ ಕಂಪನಿಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ನಿಮ್ಮ ಕಾಂಟ್ಯಾಕ್ಟರ್ಸ್ ಪೇಜ್ ಅಲ್ಲಿ ಒಂದು ಕ್ಲಿಯರ್ ಆಗಿರುವಂತ ಮಾಹಿತಿ ಇರಬೇಕು ನಿಮ್ಮ ಕಾಂಟ್ಯಾಕ್ಟ್ಸ್ ರಿಲೇಟೆಡ್. ಐದನೇದು ಬಂದ್ಬಿಟ್ಟು ಫ್ರೀ ಲ್ಯಾನ್ಸಿಂಗ್. ಸೊ ನಿಮ್ಗಿರುವಂತಹ ಸ್ಕಿಲ್ಸ್ ಗಳನ್ನ ನೀವೇನಂತಂದ್ರೆ ಫ್ರೀಲ್ಯಾನ್ಸರ್ ಆಗಿ ಸರ್ವಿಸ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಸ್ಇಒ ಗೊತ್ತಿತ್ತಂದ್ರೆ ಎಸ್ಇಒ ರಿಲೇಟೆಡ್ ಫ್ರೀಲ್ಯಾನ್ಸರ್ ಆಗಿ ಕೊಡಬಹುದು. ವೆಬ್ ಡಿಸೈನಿಂಗ್ ಅಲ್ಲಿ ಕೊಡಬಹುದು. ಇಲ್ಲಪ್ಪ ಅಂತಂದ್ರೆ ಕಂಟೆಂಟ್ ರೈಟಿಂಗ್ ಅಲ್ಲಿ ನೀವು ಮಾಡಬಹುದು. ಸೊ ಸಿಂಪಲ್ ಸ್ಕಿಲ್ಸ್ ಗಳು ನಿಮ್ಗೆ ಇತ್ತಂತಂದ್ರೆ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ಮಾಡಬಹುದು. ನಿಮ್ಮ ಬ್ಲಾಗ್ ಏನಾಗುತ್ತೆ ಅಂತಂದ್ರೆ ಪೋರ್ಟ್ಫೋಲಿಯೋ ತರ ಕೆಲಸ ಮಾಡುತ್ತೆ. ಆರನೇದು ಬಂದ್ಬಿಟ್ಟು ಇಮೇಲ್ ಮಾರ್ಕೆಟಿಂಗ್. ನಿಮ್ಮ ಆಡಿಯನ್ಸ್ ಅಥವಾ ನಿಮ್ಮ ವಿಸಿಟರ್ಸ್ ಇರ್ತಾರಲ್ಲ, ಸೊ ಅವ್ರ ಕಡೆಯಿಂದ ಇಮೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ, ಸೊ ಇಮೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆದ ಮೇಲೆ ನಿಮ್ದು ಒಂದು ಹೊಸ ಪ್ರಾಡಕ್ಟ್ ಅಥವಾ ಏನಾದ್ರು ಸರ್ವಿಸ್ ಇತ್ತಂತಂದ್ರೆ ನೀವು ಈಸಿಯಾಗಿ ಇಮೇಲ್ ಮುಖಾಂತರ ಮಾರ್ಕೆಟಿಂಗ್ ಮಾಡಬಹುದು. ಇದರಿಂದ ನಿಮ್ಗೆ ಏನಂತಂದ್ರೆ ಒಂದು ಲಾಂಗ್ ಟರ್ಮ್ ಇನ್ಕಮ್ ಅಂತಾನೆ ಇದು ಹೇಳ್ಬೋದು. ಸೊ ನಾನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಸ್ಟ್ರೀಮ್ ಮೇಲೆ ಕೆಲಸ ಮಾಡಲ್ಲ. ಸೊ ಆಡ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಡಿಜಿಟಲ್ ಪ್ರಾಡಕ್ಟ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಂಡು ನಾನು ಏನಂತಂದ್ರೆ ಕೆಲಸ ಮಾಡ್ತೀನಿ. ಸೊ ನಿಮ್ಮ ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಅನ್ನ ಮಾನಿಟೈಸ್ ಮಾಡೋದು ತುಂಬಾ ಈಸಿ, ಬಟ್ ಏನಂತಂದ್ರೆ ಸ್ಮಾರ್ಟ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.